ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಲ್ವ, ಈ ಒಂದು ಜೆಲ್ನ ಯಾವ ರೀತಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಈ ಒಂದು ಜೆಲ್ ನೀವು ಏನಾದರೂ ಹಚ್ತಾ ಬಂದರೆ ನಿಮ್ಮ ಕೂದಲು ಕೂಡ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ವೇಗವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಮೆಹಂದಿನ ಯೂಸ್ ಮಾಡದೆ ಈ ರೀತಿಯಾಗಿ ನ್ಯಾಚುರಲ್ ಪದಾರ್ಥಗಳಿಂದ ಈ ಒಂದು ಹೇರ್ ಡ್ರೈ ರೀತಿಯಾಗಿ ನಾವು ಬಳಸ್ಬೋದು. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಡ್ರೈನ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕಬ್ಬಿಣದ ಹಂಚನ್ನು ತೊಗೊಂಡು ಅದ್ರ ಮೇಲೆ ನಾನು ಸ್ವಲ್ಪ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಮೆಂತ್ಯ ಕಾಳಂತೂ ನಮ್ಮ ಕೂದಲಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ವೇಗವಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು. ಹಾಗೂ ಇದರಿಂದ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಲುವಂಜಿ ಶೇಡ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು. ಅದಕ್ಕೂ ನಾವು ಕಪ್ಪು ಜೀರಿಗೆ ಅಂತ ಕೂಡ ಕರಿತೇವೆ. ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ, ಬೇಕಾದರೆ ಮನೆಯಲ್ಲಿ ಇಲ್ಲ ಅಂದರೆ ತೊಗೊಳ್ಬೋದು. ಕಲವಂಜಿ ಶೇಡ್ಸ್ ಕೂಡ ನಮ್ಮ ಕೂದಲು ತುಂಬಾ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರ ಕಲವಂಜಿ ಶೇಡ್ಸ್ 1 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ಆ್ಯಂಡ್ 1 ಸ್ಪೂನಷ್ಟು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಹಾಕ್ಕೊಂಡ್ಬಿಡಿ. ಅಥವಾ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ ನಮ್ಮ ಕೂದಲು ಚೆನ್ನಾಗಿ ಸಾಫ್ಟ್ನೆಸ್ ಆಗಿ ಬೆಳೆಯೋದಕ್ಕೂ ಆರಂಭವಾಗುತ್ತೆ. ಆ್ಯಂಡ್ 1 ಸ್ಪೂನಷ್ಟು ನಾನಿಲ್ಲಿ ಎಳ್ಳನ್ನು ಆ್ಯಡ್ ಮಾಡ್ಕೋತಾ ಇರೋದು. ನಿಮ್ಮ ಹತ್ರ ಕಪ್ಪು ಎಳ್ಳಿದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗೋ ಹಾಗೆ ಮಾಡುತ್ತೆ. ಹಾಗೂ ನಾವು ಎಳ್ಳಿನ ಎಣ್ಣೆ ಎಲ್ಲ ಬಳಸ್ತಾ ಇರ್ತೀವಿ ಸ್ನೇಹಿತರೆ, ಅದು ಕೂಡ ನಮ್ಮ ಕೂದಲಿಗೆ ತುಂಬಾ ಉದ್ದವಾಗಿ ಬೆಳೆಯಲು ಆರಂಭವಾಗುತ್ತೆ. ಹಾಗೂ ನಾನಿಲ್ಲಿ ದಾಸವಾಳದ ಹೂವನ್ನು ಯೂಸ್ ಮಾಡ್ಕೋತಾ ಇರೋದು. ಹೀಗೆ ಫ್ರೆಶ್ ಆಗಿರೋದು ತೊಗೊಂಡ್ರು ನಡೆಯುತ್ತೆ, ಅಥವಾ ಹೀಗೆ ಸ್ವಲ್ಪ ಒಣಗಿರೋ ನಂತರನೂ ನೀವು ತೊಗೊಂಡ್ರು ನಡೆಯುತ್ತೆ. ಹಿಂದ್ಗಡೆ ಇರುವಂಥ ಅಷ್ಟು ಹೂವಿನ ಹಿಂದ್ಗಡೆ ಇರುತ್ತೆ ಅಲ್ವಾ, ಹಸಿರು ಬಣ್ಣವನ್ನು ತೆಗೆದು ಮಾಡಿಬಿಟ್ಟು ದಾಸವಾದ ಹೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಅದು ಕೂಡ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ. ಹಾಗೂ ಇದರಿಂದ ನಾವು ಕೂದಲು ಕೂಡ ಬ್ಲ್ಯಾಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಬೆನಿಫಿಟ್ಸ್ ಇದೆ. ನಾನು ಯಾವುದೇ ಒಂದು ಮೆಹಂದಿನ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿ ಈ ಒಂದು ಹೇರ್ ಡ್ರೈನ ಟ್ರೈ ಮಾಡ್ತಾ ಇರೋದು. ಹಾಗೂ ನಾನಿಲ್ಲಿ ಒಂದು 1 ಗ್ಲಾಸಷ್ಟು ನೀರನ್ನ ಹಾಕೋತಾ ಇರೋದು. ಹಾಗೂ ನೀವು ಬೇಕಾದರೆ ಇನ್ನೂ ಹಾಫ್ ಗ್ಲಾಸ್ನ ಹಾಕ್ಕೊಳ್ಬೋದು. ಈ ಒಂದು ಜೆಲ್ನ ನೀವೇನಾದರೂ ಯೂಸ್ ಮಾಡಿಬಿಟ್ರೆ ಸ್ನೇಹಿತರೆ, ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂತ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಈ ಒಂದು ಹೇರ್ ಡ್ರೈ ನಿಮಗೆ ರಿಸಲ್ಟ್ ಕೊಡುತ್ತೆ. ನೀರನ್ನ ಹಾಕ್ಕೊಂಡಿದ್ದ ತಕ್ಷಣ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ನೀರನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿದ್ದಾನೆ. ಅಷ್ಟು ಇದರಲ್ಲಿರುವ ಹಾಕಿರುವಂಥ ಪದಾರ್ಥಗಳೆಲ್ಲ ಅಂಶಗಳು ಕೂಡ ಚೆನ್ನಾಗಿ ನೀರು ಒಳಗಡೆ ಸೇರ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಈ ಒಂದು ಹೇರ್ ಡ್ರೈನ ನೀವು ಸಿರಮ್ ರೀತಿ ಕೂಡ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಡಬ್ಬೇಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಅವ್ರಿಗೂ ಕೂಡ ಡೈಲಿ ಈ ರೀತಿ ಹಚ್ತಾ ಬಂದರೆ ಮಸಾಜ್ ಕೊಡ್ತಾ ಹೋದರೆ ಸಾಕು, ಅವರು ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಇವಾಗಲಂತೂ ಹೆಂಗಿದ್ದಾಗಲೇ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಕಾಡ್ತಾ ಇದೆ ಚಿಕ್ಕ ಮಕ್ಕಳಿಗೂ. ಈ ರೀತಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಮೆಹಂದಿನ ಅಥವಾ ಹೇರ್ ಡ್ರೈಗಳನ್ನ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಹೇರ್ ಡ್ರೈನ ನೀವು ಕೂಡ ಅವರಿಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಅವ್ರ ಕೂದಲು ಕೂಡ ತುಂಬಾ ಬ್ಲ್ಯಾಕ್ ಆಗಿ ಬರುತ್ತೆ. ಆ್ಯಂಡ್ ಕೂದಲು ಕೂಡ ತುಂಬಾ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಸಿರಮ್ದಿಂದ ನೋಡ್ತಾ ಇದ್ದೀರಲ್ವ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಂತ. ನೀರಿನ ಕಲರ್ ಕೂಡ ಸ್ವಲ್ಪ ಮಟ್ಟಿಗೆ ಇವಾಗ ಚೇಂಜ್ ಆಗ್ತಾ ಇರೋದು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿ ಇದು ಕುದೀತಾ ಇರೋದು. ಆ್ಯಂಡ್ ಹೂವಿನ ಅಷ್ಟು ಕಲರ್ ಕೂಡ ಇವಾಗ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ವ ನೀವು ಕೂಡ ಎಷ್ಟು ಚೆನ್ನಾಗಿ ಕಲರ್ ಇರೋದು ಅಂತ. ಒಂದು 5 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕಂದರೆ ಇದರೊಳಗಡೆ ಹಾಕಿರುವ ಮೆಂತ್ಯ ಕಾಳು ಆ್ಯಂಡ್ ಎಳ್ಳು ಆ್ಯಂಡ್ ಕಲವಂಜಿ ಸೀಡ್ಸ್ ಅಷ್ಟು ಇದರ ಸತ್ವನ ಇದರ ಒಳಗಡೆ ಚೆನ್ನಾಗಿ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಹಾಗೂ ಈ ಒಂದು ಹೇರ್ ಡ್ರೈ ರೀತಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಈ ಒಂದು ಜೆಲ್ನಿಂದ. ಎಷ್ಟು ಯಾವುದೇ ಕೂಡ ದುಡ್ಡು ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ಮಾಡಿರುವಂಥದ್ದು. ಹಾಗೂ ನಮ್ಮ ಹೇರ್ಸ್ಗೂ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಒಂದು ಜೆಲ್ನಿಂದ. ಇವಾಗ ಈ ಒಂದು ಹೇರ್ ಡ್ರೈ ಚೆನ್ನಾಗಿ ಆಗೋಗ್ಬಿಟ್ಟಿದೆ.
ಯಾವುದೇ ಒಂದು ಕೆಮಿಕಲ್ನ ಬಳಸದೆ ಎಷ್ಟು ಕಪ್ಪು ಕಲರ್ಗೆ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವ ಸ್ನೇಹಿತರೆ. ತುಂಬಾ ಬ್ಲ್ಯಾಕ್ ಆಗಿ ಈ ಒಂದು ಜೆಲ್ ಹೇರ್ ಡ್ರೈ ರೀತಿ ರೆಡಿಯಾಗಿರೋದು. ತುಂಬಾ ಬ್ಲ್ಯಾಕ್ ಆಗಿರೋದು ನೋಡ್ತಾ ಇದ್ದೀರಲ್ವ. ಈ ರೀತಿ ಈ ಒಂದು ಹೇರ್ ಡ್ರೈ ಇವಾಗ ಪ್ರಿಪೇರ್ ಆಗ್ತಾ ಇರೋದು. ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ವ. ನಾನು ಸ್ಪೂನಲ್ಲೂ ಕೂಡ ತೋರಿಸ್ಬಿಟ್ಟೆ ನಿಮಗೆ. ಆ್ಯಂಡ್ ಈ ಒಂದು ಹೇರ್ ಡ್ರೈ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ. ಇದನ್ನು ನಾವು ಒಂದು 10 ಮಿನಿಟ್ಸ್ವರೆಗೂ ತಣ್ಣಗಾಗಲು ಬಿಡಬೇಕು ಸ್ನೇಹಿತರೆ. ಈ ಒಂದು ಹೇರ್ ಡ್ರೈ ಇವಾಗ ತಣ್ಣಗಾಗೋಗ್ಬಿಟ್ಟಿದೆ. ಒಂದು 10 ಮಿನಿಟ್ಸ್ ಬಿಟ್ಟ ತಕ್ಷಣ. ಆ್ಯಂಡ್ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದೆ ಇವಾಗಲಂತೂ. ನೋಡ್ತಾ ಇದ್ದೀರಲ್ವ ಕಲರ್ ಕೂಡ ಯಾವ ರೀತಿ ಬ್ಲ್ಯಾಕ್ ಬಣ್ಣಗೆ ತಿರುಗಿಬಿಟ್ಟಿದೆ ಅಂತ. ಆ್ಯಂಡ್ ಈ ಒಂದು ನೀರನ್ನ ನಾನು ಶೋಧಿಸ್ಕೊಳ್ಬೇಕು ಸ್ನೇಹಿತರೆ. ಒಂದು ಫಿಲ್ಟರ್ನ ತೊಗೊಂಡ್ಬಿಟ್ಟು ಅದರ ಸಹಾಯದಿಂದ ಈ ನೀರನ್ನ ಅಷ್ಟು ಶೋಧಿಸ್ಕೊಳ್ಬೇಕು. ಒಂದು ಬೌಲಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಫುಲ್ಲಾಗಿ ತಿರುಗಿಬಿಟ್ಟಿರೋದು ಅಂತ. ಆ್ಯಂಡ್ ಇದ್ರ ಒಳಗಡೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಲೋವೆರಾ ಜೆಲ್ ಇದ್ದರೂ ಕೂಡ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಫ್ರೆಶ್ ಆಗಿರೋದಿದ್ದರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ಇಲ್ಲಾಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದರಿಂದ ಕೂಡ ನಮ್ಮ ಕೂದಲು ತುಂಬಾ ಸಾಫ್ಟ್ನೆಸ್ ಆಗುತ್ತೆ. ಆ್ಯಂಡ್ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಈ ಒಂದು ಬ್ಲ್ಯಾಕ್ ಆಗಿರುವಂಥ ಜೆಲ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಅಂತ. ಸ್ನೇಹಿತರೆ ವಾರದಲ್ಲಿ ಒಂದು ಸಲ ಆದರೂ ಈ ಒಂದು ಜೆಲ್ನ ಅಪ್ಲೈ ಮಾಡ್ಕೋತಾ ಬನ್ನಿ. ಹೇರ್ ಡ್ರೈ ಹೇಗೆ ಹಚ್ಕೋತಿರೋ ಆ ರೀತಿಯಾಗಿ ನಿಮ್ಮ ವೈಟ್ ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಬನ್ನಿ. ಹಾಗೂ ಕೂದಲು ಎಲ್ಲೆಲ್ಲಿ ಬೊಕ್ಕು ತಲೆ ಇದೆಯೋ ಅಲ್ಲೂ ಕೂಡ ಈ ಒಂದು ಜೆಲ್ನ ಯೂಸ್ ಮಾಡ್ಕೊಂಡು ಬನ್ನಿ. ದಾಸವಾಳದ ಹೂವನ್ನ ಆ್ಯಡ್ ಮಾಡಿರೋದ್ರಿಂದ ನಿಮ್ಮ ಕೂದಲು ತುಂಬಾ ವೇಗವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಬೊಕ್ಕು ತಲೆಯಲ್ಲಿ ಕೂಡ ಕೂದಲು ಬೆಳವಣಿಗೆ ಆಗೋ ಹಾಗೆ ಮಾಡುತ್ತೆ ಈ ಒಂದು ಜೆಲ್ಲು. ಆ್ಯಂಡ್ ಈ ಒಂದು ಜೆಲ್ಲನ್ನು ನೀವು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಆ್ಯಂಡ್ ನಾನು ನಿಮಗೆ ಈಗ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಈ ರೀತಿ ನೀವು ಅಪ್ಲೈ ಕೂಡ ಮಾಡ್ಕೊಳ್ಬೋದು ನಿಮ್ಮ ಹೇರ್ಸ್ಗೆ. ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲಿ ನೀವು ಬ್ಲ್ಯಾಕ್ ಹಚ್ಕೋತಾ ಬರಬೇಕು. ಕೈ ಕೂಡ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವ. ನಿಮಗೂ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಆದಂಥ ನ್ಯಾಚುರಲ್ ಆಗಿರೋಂಥ ಹೇರ್ ಡ್ರೈಸ್ಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.